ನಮಸ್ಕಾರ. ಇಂದು ನಾನು ನಿಮ್ಮ ರಾಶಿ ಭವಿಷ್ಯವನ್ನು ಹೇಳಲಿದ್ದೇನೆ. ಇದು ನಿಮ್ಮ ಜಾತಕದ ಗ್ರಹಗಳ ಸ್ಥಿತಿ ಮತ್ತು ಗತಿಯ ಆಧಾರದ ಮೇಲೆ. ನಾನು ಬೇರೆ ಗುರುಜಿಗಳಂತೆ ಸುಳ್ಳು ಕಥೆಗಳನ್ನು ಕಟ್ಟುವುದಿಲ್ಲ. ನಿಜವಾದ ಗ್ರಹಗತಿಯ ಆಧಾರದ ಮೇಲೆ ನಿಮ್ಮ ಭವಿಷ್ಯವನ್ನು ವಿವರಿಸುತ್ತೇನೆ. ಆದ್ದರಿಂದ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಪ್ರತಿಯೊಂದು ಕಮೆಂಟ್ಗೂ ನಾನು ಉತ್ತರ ನೀಡುತ್ತೇನೆ. ನಮಸ್ಕಾರ ಮೇಷರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಉಗ್ರ ಮಂಗಳನ ಶಕ್ತಿಯಿಂದ ಆಳಲ್ಪಡುವ ಮೇಷ, ಇಂದು ನಿಮ್ಮ ಪ್ರವರ್ತಕ ಮನೋಭಾವ ಮತ್ತು ನಾಯಕತ್ವ ಸ್ಪಷ್ಟವಾಗಿ ಕಾಣುತ್ತದೆ. ನಿಮ್ಮ ದಿಟ್ಟ ಉಪಕ್ರಮವು ಇತರರನ್ನು ಹೊಸ ಸಾಹಸಗಳ ಕಡೆಗೆ ಪ್ರೇರೇಪಿಸುತ್ತದೆ. ಧೈರ್ಯದಿಂದ ಮುಂದುವರಿಯಿರಿ. ಇಂದು ಭವ್ಯ ಸನ್ನಿವೇಶಗಳಿಗಿಂತ ಶಾಂತ ಅನ್ಯೋನ್ಯತೆಯು ಮುಖ್ಯ. ಒಂಟಿಗಳು ಸ್ವಪ್ರೀತಿಯ ಅಭ್ಯಾಸಗಳಿಂದ ಅಧಿಕೃತ ಸಂಪರ್ಕಗಳನ್ನು ಆಕರ್ಷಿಸುತ್ತಾರೆ. ದಾಂಪತ್ಯಗಳು ದುರ್ಬಲತೆಗಳನ್ನು ಪ್ರಾಮಾಣಿಕವಾಗಿ ಹಂಚಿಕೊಳ್ಳುವುದರ ಮೂಲಕ ಆಳವಾದ ಬಂಧವನ್ನು ಕಂಡುಕೊಳ್ಳುತ್ತಾರೆ. ಮಾತನಾಡುವ ಪದಗಳಿಗಿಂತ ಲಿಖಿತ ಪದಗಳು ಇಂದು ಪರಿಣಾಮಕಾರಿಯಾಗುತ್ತವೆ. ಸೋಮವಾರದ ಚಂದ್ರನ ಶಕ್ತಿ ನಿಮ್ಮ ಆಂತರಿಕ ಆತ್ಮಾವಲೋಕನವನ್ನು ಪ್ರೋತ್ಸಾಹಿಸುತ್ತದೆ. ಇತ್ತೀಚಿನ ಆಯ್ಕೆಗಳು ನಿಮ್ಮ ಮೌಲ್ಯಗಳೊಂದಿಗೆ ಹೊಂದಾಣಿಕೆಯಾಗುತ್ತವೆಯೇ ಎಂದು ಪರಿಶೀಲಿಸಿ. ಬೆಳೆಯುವ ಚಂದ್ರನ ಹಂತವು ವೈಯಕ್ತಿಕ ರೂಪಾಂತರದ ಬೀಜಗಳನ್ನು ನೀಡುವುದಕ್ಕೆ ಸಹಾಯ ಮಾಡುತ್ತದೆ. ಸಹಯೋಗ ಪ್ರಯೋಜನಗಳಿಗೆ ನಿಮ್ಮ ರಾಜತಾಂತ್ರಿಕ ಸ್ಪರ್ಶವೂ ಅಗತ್ಯ. ಪ್ರಸ್ತುತಿಗಳಿಗೆ ತೆರೆಮರೆಯಲ್ಲಿ ತಯಾರಿ ಪ್ರಭಾವಶಾಲಿ ಫಲಿತಾಂಶಗಳನ್ನು ನೀಡುತ್ತದೆ. ಸಹೋದ್ಯೋಗಿಗಳ ನವೀನ ಸಲಹೆಗಳನ್ನು ಸಕ್ರಿಯವಾಗಿ ಆಲಿಸಿ. ನಿಧಾನ ಪ್ರಕ್ರಿಯೆಗಳಲ್ಲಿ ತಾಳ್ಮೆಯು ಲಾಭ ತರುತ್ತದೆ. ಸೋಮವಾರದ ಪುನಶ್ಚೈತನ್ಯಕ್ಕೆ ಸೌಮ್ಯ ಯೋಗ ಮತ್ತು ಸ್ಟ್ರೆಚಿಂಗ್ ಹೊಂದಾಣಿಕೆಯಾಗುತ್ತವೆ. ಜಲಸಂಚಯನ ಮಟ್ಟಗಳನ್ನು ಗಮನಿಸಿ. ಗಿಡಮೂಲಿಕೆ ಚಹಾ ಮತ್ತು ಕೆಫೀನ್ ಕಡಿಮೆ ಮಾಡುವುದರಿಂದ ನರಮಂಡಲಕ್ಕೆ ಶಾಂತಿ ಸಿಗುತ್ತದೆ. ಕುಟುಂಬ ಸಂಭಾಷಣೆಗಳು ಅನಿರೀಕ್ಷಿತ ನೆನಪುಗಳನ್ನು ಹುಟ್ಟುಹಾಕಬಹುದು. ಅವುಗಳನ್ನು ತಾಳ್ಮೆಯಿಂದ ಮತ್ತು ನಿರ್ಣಯವಿಲ್ಲದೆ ಅನುಭವಿಸಿ. ಜರ್ನಲಿಂಗ್ ಮೂಲಕ ಸಂಕೀರ್ಣ ಭಾವನೆಗಳನ್ನು ಸ್ಪಷ್ಟಪಡಿಸಿ. ಈ ಶುದ್ಧೀಕರಣವು ಆರೋಗ್ಯಕರ ಬಂಧಗಳಿಗೆ ಜಾಗ ಸಿದ್ಧಪಡಿಸುತ್ತದೆ. ಅದೃಷ್ಟದ ಸಂಖ್ಯೆಗಳು 7, 15, 23, 41. ಭಾವನಾತ್ಮಕ ಬುದ್ಧಿವಂತಿಕೆ ಮತ್ತು ಚಿಂತನಾಶೀಲ ಪ್ರತಿಕ್ರಿಯೆಗಳು ಇಂದು ನಿಮಗೆ ಲಾಭ ನೀಡುತ್ತವೆ. ಎಚ್ಚರಿಕೆಯಿಂದ ನೆಟ್ವರ್ಕಿಂಗ್ ಮಾಡಿ. ವೃತ್ತಿ ಅವಕಾಶಗಳು ಹೊರಹೊಮ್ಮಬಹುದು. ಬುಧನ ಪ್ರಭಾವದಿಂದ ಇಂದು ಮುಖ್ಯ ಪ್ರಯಾಣಗಳನ್ನು ಮುಂದೂಡಿ. ಸ್ಥಳೀಯ ಪರಿಶೋಧನೆಗಳು ಹೆಚ್ಚು ಫಲಪ್ರದ. ಪರಿಹಾರ: ಮೃದುವಾದ ನೀಲಿ ಬಟ್ಟೆ ಧರಿಸಿ. ಚಂದ್ರಕಲ್ಲನ್ನು ಹತ್ತಿರ ಇಟ್ಟುಕೊಳ್ಳಿ. ಸಂಜೆ 7ಕ್ಕೆ ಉತ್ತರಕ್ಕೆ ಮುಖ ಮಾಡಿ ಲ್ಯಾವೆಂಡರ್ ಎಣ್ಣೆಯಿಂದ ಧ್ಯಾನಿಸಿ. ಬಿಳಿ ಆಹಾರದಿಂದ ಚಂದ್ರನ ಹಾರ್ಮನಿಯನ್ನು ಬೆಂಬಲಿಸಿ. ನಮಸ್ಕಾರ ವೃಷಭರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಶುಕ್ರನ ಆಳ್ವಿಕೆಯ ವೃಷಭ, ಇಂದು ನಿಮ್ಮ ಪ್ರಾಯೋಗಿಕ ಸ್ವಭಾವ ಮತ್ತು ಅಚಲ ಪರಿಶ್ರಮವು ಯಶಸ್ಸು ಮತ್ತು ಸೌಂದರ್ಯಕ್ಕೆ ಶಾಶ್ವತ ಅಡಿಪಾಯವನ್ನು ನಿರ್ಮಿಸುತ್ತವೆ. ನಿಮ್ಮ ಭೌತಿಕ ದೃಢ ಸಂಕಲ್ಪವು ಸಣ್ಣ ದಿನಚರಿಗಳಲ್ಲಿ ದೊಡ್ಡ ಫಲವನ್ನು ತರುತ್ತದೆ. ಕಲಾತ್ಮಕ ಅಥವಾ ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಪ್ರಣಯದ ಅವಕಾಶಗಳು ಹೊರಹೊಮ್ಮುತ್ತವೆ. ದಾಂಪತ್ಯಗಳು ಭವಿಷ್ಯದ ಸಾಹಸಗಳನ್ನು ಒಟ್ಟಿಗೆ ಯೋಜಿಸುವಾಗ ಉತ್ಸಾಹ ಮತ್ತು ಸಮನ್ವಯ ಹೆಚ್ಚಾಗುತ್ತದೆ. ಒಂಟಿಗಳು ಹಂಚಿಕೊಂಡ ಸೃಜನಶೀಲ ಆಸಕ್ತಿಗಳು ಅಥವಾ ಸ್ವಯಂ ಸೇವಾ ಕಾರ್ಯಗಳ ಮೂಲಕ ನಿಜವಾದ ಸಂಪರ್ಕವನ್ನು ಕಂಡುಕೊಳ್ಳಬಹುದು. ಸೋಮವಾರದ ಚಂದ್ರಶಕ್ತಿ ಮುಂಬರುವ ಸೌಮ್ಯ ಪರಿವರ್ತನೆಗಳ ಬಗ್ಗೆ ಸೂಚಿಸುತ್ತದೆ. ವೈಯಕ್ತಿಕ ಆಯ್ಕೆಗಳನ್ನು ಮಾಡುವಾಗ ನಿಮ್ಮ ಪ್ರವೃತ್ತಿಯನ್ನು ನಂಬಿ. ನಿಮ್ಮ ನೈಸರ್ಗಿಕ ಬುದ್ಧಿವಂತಿಕೆ ನಿಮಗೆ ಅರ್ಥಪೂರ್ಣ ಬೆಳವಣಿಗೆಗೆ ದಾರಿ ತೋರಿಸುತ್ತದೆ. ಸ್ವಯಂ ಅನ್ವೇಷಣೆಗೆ ಸಮಯ ಮೀಸಲಿಡಿ. ಬೆಂಬಲಾತ್ಮಕ ಗ್ರಹ ಪ್ರಭಾವದ ಅಡಿಯಲ್ಲಿ ಸಹಯೋಗಿ ಯೋಜನೆಗಳು ಬೆಳೆಯುತ್ತವೆ. ನಿಮ್ಮ ಪ್ರಾಯೋಗಿಕ ಒಳನೋಟಗಳು ಕೆಲಸದ ಸವಾಲುಗಳಿಗೆ ಪರಿಣಾಮಕಾರಿ ಪರಿಹಾರಗಳನ್ನು ನೀಡುತ್ತವೆ. ನಿಮ್ಮ ನವೀನ ಯೋಜನೆಗಳನ್ನು ವಿಶ್ವಸನೀಯ ಸಹೋದ್ಯೋಗಿಗಳೊಂದಿಗೆ ಹಂಚಿಕೊಳ್ಳಿ. ಸೌಮ್ಯ ಸ್ಟ್ರೆಚಿಂಗ್ ಮತ್ತು ಎಚ್ಚರಿಕೆಯ ಉಸಿರಾಟದ ಅಭ್ಯಾಸಗಳು ನಿಮ್ಮ ನೈಸರ್ಗಿಕ ಚೈತನ್ಯವನ್ನು ಪುನಃ ಸ್ಥಾಪಿಸುತ್ತವೆ. ಚಳಿಗಾಲದ ಕೊನೆಯ ವಾರಗಳಲ್ಲಿ ಜೀರ್ಣಾಂಗದ ಆರೈಕೆಗಾಗಿ ಬೆಚ್ಚಗಿನ ಆಹಾರಗಳು ಮತ್ತು ಗಿಡಮೂಲಿಕೆ ಚಹಾಗಳನ್ನು ಆಯ್ಕೆ ಮಾಡಿ. ಆಳದ ಸಂಭಾಷಣೆಗಳು ಭಾವನಾತ್ಮಕ ಬಂಧಗಳನ್ನು ಗಟ್ಟಿಗೊಳಿಸುತ್ತವೆ. ನಿಮ್ಮ ಸಹಾನುಭೂತಿಯ ಆಲಿಸಿಕೆ ಇತರರಿಗೆ ಸುರಕ್ಷಿತ ಸ್ಥಾನವನ್ನು ನೀಡುತ್ತದೆ. ಇದರಿಂದ ಪರಸ್ಪರ ತಿಳುವಳಿಕೆ ಮತ್ತು ವಿಶ್ವಾಸ ಬೆಳೆಯುತ್ತದೆ. ಅದೃಷ್ಟದ ಸಂಖ್ಯೆಗಳು 7, 14, 23, 38.
ತಾಳ್ಮೆಯ ಆರ್ಥಿಕ ನಿರ್ಧಾರಗಳು ಮತ್ತು ಹೃತ್ಪೂರ್ವಕ ಸಂಭಾಷಣೆಗೆ ಇಂದು ಅದೃಷ್ಟ ಒಲವು ತೋರುತ್ತದೆ. ಸಂಜೆ 6ರಿಂದ 8 ಗಂಟೆ ಕಾಲದಲ್ಲಿ ಅನಿರೀಕ್ಷಿತ ಸಕಾರಾತ್ಮಕ ಬೆಳವಣಿಗೆಗಳಿಗೆ ಅನುಕೂಲವಾಗಿದೆ. ಸ್ಥಳೀಯ ಪ್ರಯಾಣಗಳು ಇಂದು ಅನಿರೀಕ್ಷಿತ ಆಕರ್ಷಣೆಯನ್ನು ಹೊಂದಿವೆ. ಹತ್ತಿರದ ಸಾಂಸ್ಕೃತಿಕ ಸ್ಥಾನಗಳನ್ನು ಅನ್ವೇಷಿಸಿ ಅಥವಾ ಪರಿಚಿತ ಸ್ಥಳಗಳಿಗೆ ಹೊಸ ಕಣ್ಣುಗಳಿಂದ ಭೇಟಿ ನೀಡಿ. ಸಣ್ಣ ಪ್ರಯಾಣಗಳು ಗುಪ್ತ ನಿಧಿಗಳನ್ನು ಬಹಿರಂಗಪಡಿಸಬಹುದು. ಪರಿಹಾರ: ಭಾವನಾತ್ಮಕ ಸಮತೋಲನಕ್ಕಾಗಿ ಪಚ್ಚೆ ಹಸಿರು ಬಟ್ಟೆ ಧರಿಸಿ, ಸಂಜೆ ಧ್ಯಾನದ ಸಮಯದಲ್ಲಿ ಮಲ್ಲಿಗೆ ಧೂಪ ಸುಟ್ಟುಕೊಳ್ಳಿ, ಮಲಗುವ ಮುನ್ನ ಬೆಚ್ಚಗಿನ ಬಾದಾಮ್ ಹಾಲು ಮತ್ತು ಜೇನುತುಪ್ಪ ಸೇವಿಸಿ. ಇಂದು ನಿಮ್ಮ ರಾತ್ರಿ ಶಾಂತಿ ಮತ್ತು ಪುನಶ್ಚೈತನ್ಯದಿಂದ ಕೂಡಿರಲಿ. ನಮಸ್ಕಾರ ಮಿಥುನರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಬುಧನ ಆಳ್ವಿಕೆಯ ಮಿಥುನ ಇಂದು ನಿಮ್ಮ ಬೌದ್ಧಿಕ ಕುತೂಹಲ ಮತ್ತು ಹೊಂದಿಕೊಳ್ಳುವ ಸಂವಹನ ಶಕ್ತಿ ಹೆಚ್ಚಾಗಿದೆ. ನಿಮ್ಮ ದ್ವಂದ್ವ ಸ್ವಭಾವವು ವೈವಿಧ್ಯಮಯ ಚಟುವಟಿಕೆಗಳಿಂದ ಚೈತನ್ಯ ಪಡೆಯುತ್ತದೆ. ಸೋಮವಾರದ ಶಕ್ತಿ ನಿಮ್ಮ ನೆಟ್ವರ್ಕಿಂಗ್ ಸಾಮರ್ಥ್ಯಗಳನ್ನು ಚುರುಕುಗೊಳಿಸುತ್ತದೆ. ತಮಾಷೆಯ ಹಾಸ್ಯ ಮತ್ತು ಹಾಸ್ಯಮಯ ಸಂಭಾಷಣೆಗಳು ಪ್ರಣಯದ ಕಿಡಿಗಳನ್ನು ಹುಟ್ಟುಹಾಕುತ್ತವೆ. ಒಂಟಿಗಳು ಬೌದ್ಧಿಕ ಆಕರ್ಷಣೆಯಿಂದ ಪಾಲುದಾರರನ್ನು ಆಕರ್ಷಿಸುತ್ತಾರೆ. ದಂಪತಿಗಳು ಭವಿಷ್ಯದ ಸಾಹಸಗಳನ್ನು ಯೋಜಿಸುವ ಮೂಲಕ ಸಂಬಂಧವನ್ನು ಗಟ್ಟಿಗೊಳಿಸಬಹುದು. ಗಂಭೀರ ಮಾತುಕತೆಗಳನ್ನು ತಾತ್ಕಾಲಿಕವಾಗಿ ತಪ್ಪಿಸಿ, ಸಂವಹನವನ್ನು ಹಗುರವಾಗಿ ಮತ್ತು ಮೋಜಿನಿಂದ ಇರಿಸಿ. ಆಳದ ಸಂಭಾಷಣೆಗಳು ನಿಮ್ಮ ಬಗ್ಗೆ ಗುಪ್ತ ಸತ್ಯಗಳನ್ನು ಬಹಿರಂಗಪಡಿಸುತ್ತವೆ. ನಿಮ್ಮ ವಿಶ್ಲೇಷಣಾತ್ಮಕ ಮನಸ್ಸು ಹಿಂದಿನ ಮಾದರಿಗಳನ್ನು ತೋರಿಸಿ ಭವಿಷ್ಯ ಆಯ್ಕೆಗಳಿಗೆ ಸ್ಪಷ್ಟತೆ ನೀಡುತ್ತದೆ. ಬಾಹ್ಯ ಚಟುವಟಿಕೆಗಳ ಕಡೆಗೆ ಧಾವಿಸುವುದರ ಬದಲು ಈ ಆತ್ಮಾವಲೋಕನ ಮನಸ್ಥಿತಿಯನ್ನು ಅಳವಡಿಸಿಕೊಳ್ಳಿ. ವೈಯಕ್ತಿಕ ಗಡಿಗಳಿಗೆ ಸೌಮ್ಯ ಆದರೆ ದೃಢ ಸ್ಥಾಪನೆ ಅಗತ್ಯ. ಇಂದು ಸಹಕಾರಿ ಯೋಜನೆಗಳು ಆದ್ಯತೆ ಪಡೆಯುತ್ತವೆ. ನಿಮ್ಮ ನೆಟ್ವರ್ಕಿಂಗ್ ಸಾಮರ್ಥ್ಯಗಳು ಹೊಸ ವೃತ್ತಿಪರ ಸಂಪರ್ಕಗಳಿಗೆ ದಾರಿ ಮಾಡುತ್ತವೆ. ಬರಹ, ಬೋಧನೆ ಅಥವಾ ಪ್ರಸ್ತುತಿ ಅವಕಾಶಗಳು ಅನಿರೀಕ್ಷಿತವಾಗಿ ಹೊರಬರಬಹುದು. ತಕ್ಷಣದ ಫಲಿತಾಂಶಗಳ ಬದಲು ಸಂಬಂಧಗಳನ್ನು ನಿರ್ಮಿಸುವತ್ತು ಗಮನಹರಿಸಿ. ಉಸಿರಾಟದ ವ್ಯಾಯಾಮ ಮತ್ತು ಸಣ್ಣ ಧ್ಯಾನ ಸೆಷನ್ಗಳು ಮಾನಸಿಕ ಸ್ಪಷ್ಟತೆಯನ್ನು ಹೆಚ್ಚಿಸುತ್ತವೆ. ಗಿಡಮೂಲಿಕೆ ಚಹಾ ಮತ್ತು ಕೆಫೆನ್ ಕಡಿಮೆ ಮಾಡುವುದರಿಂದ ನರಮಂಡಲಕ್ಕೆ ಶಾಂತಿ ಸಿಗುತ್ತದೆ. ಕೈ ಮತ್ತು ತೋಳಿನ ಹಿಗ್ಗುವಿಕೆ ವ್ಯಾಯಾಮಗಳು ಕಂಪ್ಯೂಟರ್ ಕೆಲಸದಿಂದ ಉಂಟಾಗುವ ಒತ್ತಡವನ್ನು ಕಡಿಮೆ ಮಾಡುತ್ತವೆ. ಕೌಟುಂಬಿಕ ಸಂವಹನಕ್ಕೆ ಹೆಚ್ಚಿನ ತಾಳ್ಮೆ ಮತ್ತು ತಿಳುವಳಿಕೆ ಬೇಕಾಗುತ್ತದೆ. ನಿಮ್ಮ ಭಾವನಾತ್ಮಕ ಬುದ್ಧಿವಂತಿಕೆ ಸೂಕ್ಷ್ಮ ಸಂಭಾಷಣೆಗಳನ್ನು ಯಶಸ್ವಿಯಾಗಿ ನಡೆಸಲು ಸಹಾಯ ಮಾಡುತ್ತದೆ. ತೀವ್ರ ನಿರ್ಧಾರಗಳನ್ನು ತಕ್ಷಣ ತೆಗೆದುಕೊಳ್ಳದೆ ಭಾವನಾತ್ಮಕ ಬಿಡುಗಡೆಗಾಗಿ ಸೃಜನಶೀಲ ಬರಹ ಅಥವಾ ಜರ್ನಲಿಂಗ್ಗೆ ಎನರ್ಜಿ ಹರಿಸಿ. ಅದೃಷ್ಟದ ಸಂಖ್ಯೆಗಳು 7, 14, 23, 36, 41. ಸಂವಹನ ಮತ್ತು ಹೊಸ ಕೌಶಲ್ಯಗಳನ್ನು ಕಲಿಯುವಲ್ಲಿ ಇಂದು ಅದೃಷ್ಟ ಒಲವು ತೋರುತ್ತದೆ. ಮುಖ್ಯ ಸಂಭಾಷಣೆಗಳಿಗೆ ಉತ್ತಮ ಸಮಯಗಳು ಬೆಳಗ್ಗೆ 10ರಿಂದ ಮಧ್ಯಾಹ್ನ 2ವರೆಗೆ. ಈ ಸೋಮವಾರ ಸ್ಥಳೀಯ ಅನ್ವೇಷಣೆಗಳು ಅನಿರೀಕ್ಷಿತ ಆವಿಷ್ಕಾರಗಳನ್ನು ತರುತ್ತವೆ. ಸಣ್ಣ ನೆರೆಹೊರೆಯ ನಡಿಗೆಗಳು ಅಥವಾ ಹತ್ತಿರದ ಕಾಫಿ ಅಂಗಡಿಗಳು ಹೊಸ ಸಂಪರ್ಕಗಳಿಗೆ ದಾರಿ ಮಾಡಬಹುದು. ಬುಧವಾರದವರೆಗೆ ದೀರ್ಘದೂರ ಬದ್ಧತೆಗಳನ್ನು ಮುಂದೂಡಿ. ಪರಿಹಾರ: ಮಾನಸಿಕ ಸ್ಪಷ್ಟತೆಗೆ ಹಳದಿ ಬಣ್ಣ ಧರಿಸಿ ಅಥವಾ ಸಿಟ್ರೀನ್ ಕೊಂಡೊಳ್ಳಿ. ಪೂರ್ವಕ್ಕೆ ಮುಖ ಮಾಡಿ 108 ಬಾರಿ ಓಂ ಬುಧಾಯ ನಮಃ ಜಪಿಸಿ. ಇಂದು 2 ಬಾರಿ ಜೇನುತುಪ್ಪದೊಂದಿಗೆ ತಾಜಾ ಪುದೀನಾ ಚಹಾ ಸೇವಿಸಿ. ಸಂಜೆ ಧ್ಯಾನದ ವೇಳೆ ಬಿಳಿ ಮೇಣದ ಬತ್ತಿಯನ್ನು ಬೆಳಗಿಸಿ. ನಮಸ್ಕಾರ ಕರ್ಕಾಟಕರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಚಂದ್ರನ ಪೋಷಣೆಯಿಂದ ಆಳಪಡುವ ಕರ್ಕಾಟ ಇಂದು ನಿಮ್ಮ ಭಾವನಾತ್ಮಕ ಆಳ ಮತ್ತು ರಕ್ಷಣಾತ್ಮಕ ಸ್ವಭಾವ ಹೆಚ್ಚು ಪ್ರಬಲವಾಗಿದೆ. ನಿಮ್ಮ ಸಹಾನುಭೂತಿ ಇತರರ ಹೃದಯಗಳನ್ನು ಸ್ಪರ್ಶಿಸುತ್ತದೆ ಮತ್ತು ಮನೆಯ ಅಡಿಪಾಯವು ನಿಮಗೆ ಶಕ್ತಿ ನೀಡುತ್ತದೆ. ಪ್ರಣಯವು ಭವ್ಯ ಘೋಷಣೆಗಳಿಂದ ಶಾಂತ ಆತ್ಮೀಯ ಕ್ಷಣಗಳ ಮೂಲಕ ಹರಿಯುತ್ತದೆ. ಒಂಟಿಗಳು ನಿಜವಾದ ದುರ್ಬಲತೆ ಮತ್ತು ಭಾವನಾತ್ಮಕ ಲಭ್ಯತೆಯಿಂದ ಪಾಲುದಾರರನ್ನು ಆಕರ್ಷಿಸುತ್ತಾರೆ. ದಾಂಪತ್ಯಗಳು ಹೃತ್ಪೂರ್ವಕ ಸಂಭಾಷಣೆಗಳಿಂದ ಸಂಬಂಧವನ್ನು ಗಾಢಗೊಳಿಸಿಕೊಳ್ಳುತ್ತವೆ. ಸೋಮವಾರದ ಚಂದ್ರನ ಪ್ರಭಾವವು ಆಳವಾದ ಆತ್ಮಾವಲೋಕನಕ್ಕೆ ಕರೆ ಮಾಡುತ್ತದೆ. ವೈಯಕ್ತಿಕ ಗಡಿಗಳ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಿಮ್ಮ ಆಂತರಿಕ ಧ್ವನಿಯನ್ನು ನಂಬಿ. ನಿಕಟ ವ್ಯಕ್ತಿಯೊಂದಿಗೆ ಅರ್ಥಪೂರ್ಣ ಸಂಭಾಷಣೆ ಗುಪ್ತ ಸತ್ಯಗಳನ್ನು ಬಹಿರಂಗಪಡಿಸಬಹುದು.
ಇಂದಿನ ಪೋಷಣೆಯ ಶಕ್ತಿಯ ಅಡಿಯಲ್ಲಿ ಸಹೋದ್ಯೋಗಿ ಪ್ರಾಜೆಕ್ಟ್ಗಳು ಬೆಳೆಯುತ್ತವೆ. ನಿಮ್ಮ ಸಹಾನುಭೂತಿಯ ನಾಯಕತ್ವ ತಂಡಕ್ಕೆ ಮಾರ್ಗದರ್ಶನ ನೀಡುತ್ತದೆ. ಕೆಲಸದ ಸಂಬಂಧಗಳನ್ನು ನಿರ್ಮಿಸುವತ್ತ ಗಮನಹರಿಸಿ. ಇಂದು ನಿಮ್ಮ ಭಾವನಾತ್ಮಕ ಯೋಗಕ್ಷೇಮಕ್ಕೆ ಆದ್ಯತೆ ನೀಡಿ. ಸೌಮ್ಯ ಯೋಗ ಅಥವಾ ಧ್ಯಾನದಿಂದ ನಿಮ್ಮ ಸೂಕ್ಷ್ಮ ನರಮಂಡಲ ಸಮತೋಲನವಾಗುತ್ತದೆ. ಜೀರ್ಣಕ್ರಿಯೆಯ ಆರೈಕೆಗಾಗಿ ಪೌಷ್ಟಿಕ ಮತ್ತು ಸಾಂತ್ವನದಾಯಕ ಆಹಾರವನ್ನು ಆಯಿಸಿ. ಆಳವಾದ ಭಾವನೆಗಳು ಅನಿರೀಕ್ಷಿತವಾಗಿ ಹೊರಹೊಮ್ಮಬಹುದು. ತೀರ್ಪು ಇಲ್ಲದೆ ಅನುಭವಿಸಲು ನಿಮ್ಮನ್ನು ಅನುಮತಿಸಿ. ಭಾವನಾತ್ಮಕ ಬಿಡುಗಡೆ ಮತ್ತು ಗುಣಪಡಿಸುವಿಕೆಗಾಗಿ ಜರ್ನಲಿಂಗ್ ಅಥವಾ ವಿಶ್ವಸ್ತ ಸಂಭಾಷಣೆಗಳನ್ನು ಆಯ್ಕೆ ಮಾಡಿ. ಅದೃಷ್ಟದ ಅಂತರ್ದೃಷ್ಟಿಗಳು. ಅದೃಷ್ಟ ಸಂಖ್ಯೆಗಳು 7, 14, 29. ಭಾವನಾತ್ಮಕ ಹೂಡಿಕೆಗಳು ಮತ್ತು ಕೌಟುಂಬಿಕ ವಿಷಯಗಳಲ್ಲಿ ಇಂದು ಅದೃಷ್ಟ ಒಲಿಯುತ್ತದೆ. ನಿಮ್ಮ ದೈನಂದಿನ ಸಂವಹನಗಳಲ್ಲಿ ಕಂಡುಬರುವ ಸಿಂಕ್ರೋನಿಸಿಟಿಗಳನ್ನು ನಂಬಿ. ಪರಿಚಿತ ಸ್ಥಳಗಳಿಗೆ ಸಣ್ಣ ಪ್ರಯಾಣಗಳು ಇಂದು ನೆಮ್ಮದಿ ನೀಡುತ್ತವೆ. ದೀರ್ಘ ಪ್ರಯಾಣವನ್ನು ತವಿಸಿ. ಮನೆಯ ಹತ್ತಿರವೇ ಎನರ್ಜಿ ಉಳಿಯುತ್ತದೆ. ಪರಿಹಾರ: ಮುತ್ತಿನ ಬಿಳಿ ಅಥವಾ ಮೃದುವಾದ ಬೆಳ್ಳಿಯನ್ನು ಧರಿಸಿ. ಮುತ್ತಿನ ಕಲ್ಲನ್ನು ಹಿಡಿದು ಭಾವನಾತ್ಮಕ ಸಮತೋಲನವನ್ನು ಅನುಭವಿಸಿ. ಬೆಳಿಗ್ಗೆ 6 ಗಂಟೆಗೆ ನೀರಿನ ಹತ್ತಿರ ಧ್ಯಾನ ಮಾಡಿ. ಮಲ್ಲಿಗೆ ಧೂಪ ಮತ್ತು ಕ್ಯಾಮೊಮೈಲ್ ಚಹಾ ನಿಮ್ಮ ಆಂತರಿಕ ಶಾಂತಿಯನ್ನು ಬೆಳೆಸುತ್ತವೆ. ನಮಸ್ಕಾರ ಸಿಂಹರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಪ್ರಕಾಶಮಾನವಾದ ಸೂರ್ಯನಿಂದ ಆಳಲ್ಪಡುವ ಸಿಂಹ ಇಂದು ನಿಮ್ಮ ಧೈರ್ಯ ಮತ್ತು ಸೃಜನಶೀಲತೆ ಹೆಚ್ಚು ಪ್ರಬಲವಾಗಿದೆ. ನಿಮ್ಮ ನೈಸರ್ಗಿಕ ನಾಯಕತ್ವವು ಸುತ್ತಲೂ ಉತ್ಸಾಹ ಮತ್ತು ನಾಟಕೀಯತೆಯನ್ನು ಹರಡಿಸುತ್ತದೆ. ಸೋಮವಾರದ ಚಂದ್ರನ ಪರಿವರ್ತಕ ಶಕ್ತಿ ನಿಮ್ಮ ದಿಟ್ಟ ಸ್ವಭಾವಕ್ಕೆ ಹೊಸ ಆಯಾಮಗಳನ್ನು ತರುತ್ತದೆ. ಇಂದು ಶಾಂತವಾದ ಅನ್ಯೋನ್ಯತೆ ಭವ್ಯ ಪ್ರಣಯ ಸನ್ನೆಗಳನ್ನು ಮೀರುತ್ತದೆ. ಒಂಟಿಗಳು ಬೌದ್ಧಿಕ ಸಂಭಾಷಣೆಗಳ ಮೂಲಕ ಅರ್ಥಪೂರ್ಣ ಸಂಪರ್ಕಗಳನ್ನು ಕಂಡುಕೊಳ್ಳುತ್ತಾರೆ. ದಂಪತಿಗಳು ಮನೆಯಲ್ಲೇ ಒಟ್ಟಿಗೆ ಇರುವುದು ಮತ್ತು ಕನಸುಗಳನ್ನು ಆರಾಮದಾಯಕ ಮೌನದಲ್ಲಿ ಹಂಚಿಕೊಳ್ಳುವುದರಿಂದ ಸಂಬಂಧ ಗಾಢಗೊಳ್ಳುತ್ತದೆ. ಫೆಬ್ರವರಿ ಚಳಿಗಾಲದ ಶಕ್ತಿ ಆಂತರಿಕ ಚಿಂತನೆಯನ್ನು ಪ್ರೋತ್ಸಾಹಿಸುತ್ತದೆ. ಸ್ವಮೌಲ್ಯವನ್ನು ಪ್ರಶ್ನಿಸಿ ಮತ್ತು ಧ್ಯಾನದ ಮೂಲಕ ನಿಮ್ಮ ಗುಪ್ತ ಪ್ರತಿಭೆಗಳನ್ನು ಅರಸಿ. ತೆರೆಮರೆಯ ಯೋಜನೆಗಳಿಗೆ ಆದ್ಯತೆ ನೀಡಿ. ಸಂಶೋಧನೆ ಮತ್ತು ಕಾರ್ಯತಂತ್ರ ರೂಪಿಸುವುದರಲ್ಲಿ ನಿಮ್ಮ ಶಕ್ತಿ ಬೆಳಗುತ್ತದೆ. ವಿಶ್ವಾಸಾರ್ಹ ಸಹೋದ್ಯೋಗಿಗಳೊಂದಿಗೆ ಸದ್ದಿಲ್ಲದೆ ಸಹಕರಿಸಿ. ನಿಮ್ಮ ನಾಯಕತ್ವವು ಬೆಂಬಲಿಸುವ, ಪೋಷಿಸುವ ಮಾರ್ಗದರ್ಶನದ ಮೂಲಕ ಹೊಳೆಯುತ್ತದೆ. ದೈಹಿಕ ಪರಿಶ್ರಮಕ್ಕಿಂತ ಮಾನಸಿಕ ಸ್ವಾಸ್ಥ್ಯಕ್ಕೆ ಆದ್ಯತೆ ನೀಡಿ. ಉಸಿರಾಟದ ವ್ಯಾಯಾಮ ಮತ್ತು ಸೌಮ್ಯ ಯೋಗದಿಂದ ನರಮಂಡಲಕ್ಕೆ ಶಾಂತಿ ತಂದುಕೊಡಿ. ಕುಟುಂಬ ಸಂಪರ್ಕಗಳು ಅನಿಶ್ಚಿತ ಸೌಕರ್ಯ ಮತ್ತು ಬುದ್ಧಿವಂತಿಕೆಯನ್ನು ತರುತ್ತವೆ. ಪರಿಪೂರ್ಣತಾವಾದಿ ಪ್ರವೃತ್ತಿಗಳನ್ನು ಬಿಡಿ. ವಯಸ್ಸಾದವರೊಂದಿಗೆ ಹೃತ್ಪೂರ್ವಕ ಸಂಭಾಷಣೆ ಅಮೂಲ್ಯ ದೃಷ್ಟಿಕೋನ ನೀಡುತ್ತದೆ. ಅದೃಷ್ಟ ಸಂಖ್ಯೆಗಳು 3, 17, 29, 41. ಲಿಖಿತ ಸಂವಹನ ಮತ್ತು ಶೈಕ್ಷಣಿಕ ಅನ್ವೇಷಣೆಗಳ ಮೂಲಕ ಇಂದು ಅದೃಷ್ಟ ಹರಿಯುತ್ತದೆ. ಸಣ್ಣ ಸ್ವಾಭಾವಿಕ ಪ್ರಯಾಣಗಳು ಇಂದು ಹೆಚ್ಚು ಫಲಪ್ರದ. ದೂರದ ಸ್ಥಳಗಳಿಗೆ ದೀರ್ಘ ಭೇಟಿಯನ್ನು ತವರಿಸಿ. ಸ್ಥಳೀಯ ಸಾಂಸ್ಕೃತಿಕ ತಾಣಗಳಿಗೆ ವಿಶೇಷ ಆಕರ್ಷಣೆ ಇದೆ. ಪರಿಹಾರ: ಗಾಢ ನೇರಳೆ ಬಣ್ಣ ಅಥವಾ ಬೆಳ್ಳಿ ಬಣ್ಣ ಧರಿಸಿ. ಅಮಿಥಿಸ್ಟ್ ಕಲ್ಲನ್ನು ಒಯ್ಯಿರಿ. ಸೂರ್ಯೋದಯದ ಸಮಯದಲ್ಲಿ ಉತ್ತರಕ್ಕೆ ಮುಖ ಮಾಡಿ ಧ್ಯಾನಿಸಿ. ಮಲಗುವ ಮೊದಲು ಅರಿಶಿಣದೊಂದಿಗೆ ಬೆಚ್ಚಗಿನ ಹಾಲು ಸೇವಿಸಿ. ನಮಸ್ಕಾರ ಕನ್ಯಾರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಬುಧನ ಆಳ್ವಿಕೆಯ ಕನ್ಯಾ ಇಂದು ನಿಮ್ಮ ವಿಶ್ಲೇಷಣಾತ್ಮಕ ಸಾಮರ್ಥ್ಯ ಮತ್ತು ಪ್ರಾಯೋಗಿಕ ಬುದ್ಧಿವಂತಿಕೆ ಹೆಚ್ಚು ಪ್ರಬಲವಾಗಿದೆ. ವಿವರಗಳ ಮೇಲಿನ ನಿಮ್ಮ ಸೂಕ್ಷ್ಮ ಗಮನವು ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ವ್ಯವಸ್ಥಿತ ಬೆಳವಣಿಗೆಗೆ ದಾರಿ ತೋರಿಸುತ್ತದೆ. ಪ್ರೇಮದ ಪ್ರಾಯೋಗಿಕ ಅಭಿವ್ಯಕ್ತಿಗಳು ಇಂದು ಭವ್ಯ ಸನ್ನಿವೇಶಗಳಿಗಿಂತ ಹೆಚ್ಚು ಆಳವಾಗಿ ಪ್ರತಿಧ್ವನಿಸುತ್ತವೆ. ಒಂಟಿಗಳು ನಂಬಿಕೆ ಮತ್ತು ಸಹಾಯದ ಮೂಲಕ ಸಂಭಾವ್ಯ ಪಾಲುದಾರರನ್ನು ಆಕರ್ಷಿಸುತ್ತಾರೆ. ದಾಂಪತ್ಯಗಳು ಭವಿಷ್ಯದ ಯೋಜನೆಗಳು ಮತ್ತು ಜವಾಬ್ದಾರಿಗಳನ್ನು ಚರ್ಚಿಸುವ ಮೂಲಕ ಸಂಬಂಧವನ್ನು ಗಟ್ಟಿಗೊಳಿಸುತ್ತಾರೆ. ಸೋಮವಾರದ ಬುಧಶಕ್ತಿ ನಿಮ್ಮ ವಿಶ್ಲೇಷಣಾತ್ಮಕ ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತದೆ. ವೈಯಕ್ತಿಕ ಗುರಿಗಳನ್ನು ಮರುಸಂಘಟಿಸಲು ಇದು ಸೂಕ್ತ ಸಮಯ. ಫೆಬ್ರವರಿ ಆರಂಭದ ಬೆಳೆಯುವ ಚಂದ್ರನು ವಸಂತಕಾಲದ ರೂಪಾಂತರಕ್ಕಾಗಿ ಬೀಜಗಳನ್ನು ನೆಡಲು ಪ್ರೋತ್ಸಾಹಿಸುತ್ತದೆ. ಕ್ರಮೇಣವಾದರೂ ಅರ್ಥಪೂರ್ಣ ಬದಲಾವಣೆಗಳನ್ನು ಅಳವಡಿಸಿಕೊಳ್ಳಿ. ಸೋಮವಾರದ ಶಕ್ತಿ ನಿಮ್ಮ ಸಾಂಸ್ಥಾನಿಕ ಪ್ರತಿಭೆಯನ್ನು ಬೆಂಬಲಿಸುತ್ತದೆ. ಕೆಲಸದ ದಕ್ಷತೆ ಹೆಚ್ಚಿಸುತ್ತದೆ.
ಇತರರು ಕಡೆಗಣಿಸುವ ವಿವರದೇಳ ಕೆಲಸಗಳನ್ನು ಪೂರ್ಣಗೊಳಿಸುವ ಮೂಲಕ ನೀವು ಮೇಲ್ವಿಚಾರಕರ ಗಮನವನ್ನು ಸೆಳೆಯುತ್ತೀರಿ. ಗುಣಮಟ್ಟ ನಿಯಂತ್ರಣ ಮತ್ತು ವ್ಯವಸ್ಥಿತ ವಿಧಾನಗಳು ಇಂದು ಪ್ರಮುಖವಾಗಿವೆ. ಚಳಿಗಾಲದ ಆರೋಗ್ಯಕ್ಕೆ, ಜೀರ್ಣಕ್ರಿಯೆ ಮತ್ತು ರೋಗ ನಿರೋಧಕ ಬೆಂಬಲಕ್ಕೆ ಹೆಚ್ಚು ಗಮನ ನೀಡಿ. ಬೆಚ್ಚಗಿನ ಗಿಡಮೂಲಿಕೆ ಚಹಾಗಳು ಮತ್ತು ಪೋಷಕಾಂಶಯುಕ್ತ ಸೂಪ್ಗಳನ್ನು ಸೇರಿಸಿ. ಒಳಾಂಗಣದಲ್ಲಿ ಹಲುಗಾದ ಸ್ಟ್ರೆಚಿಂಗ್ ಅಥವಾ ಯೋಗ ಋತುಮಾನ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ತಾಳ್ಮೆ ಮತ್ತು ತಿಳುವಳಿಕೆಯಿಂದ ನೀವು ಕುಟುಂಬ ಸಂಭಾಷಣೆಯನ್ನು ಸುಗಮಗೊಳಿಸುತ್ತೀರಿ. ಪರಿಪೂರ್ಣತಾವಾದಿ ನಿರೀಕ್ಷೆಗಳನ್ನು ಬಿಟ್ಟು ಸಣ್ಣ ಸುಧಾರಣೆಗಳನ್ನು ಆಚರಿಸಿ. ಸಂಜೆಯ ಚಿಂತನೆಯ ಸಮಯವು ಭಾವನಾತ್ಮಕ ಸಂಸ್ಕರಣೆ ಮತ್ತು ಸ್ಪಷ್ಟತೆಯನ್ನು ಬೆಂಬಲಿಸುತ್ತದೆ. ಅದೃಷ್ಟ ಸಂಖ್ಯೆಗಳು 3, 14, 26, 37. ಸಣ್ಣ ವಿವರಗಳ ಕಡೆ ಗಮನಹರಿಸುವುದರಿಂದ ಅದೃಷ್ಟ ಹರಿಯುತ್ತದೆ. ವೃತ್ತಿಪರ ಸೆಟ್ಟಿಂಗ್ಸ್ಗಳಲ್ಲಿ ನೆಟ್ವರ್ಕಿಂಗ್ ಅವಕಾಶಗಳು ಉದ್ಭವಿಸುತ್ತವೆ. ಒಳ್ಳೆಯ ಸಮಯಗಳು ಬೆಳಿಗ್ಗೆ 10 ರಿಂದ 11 ಮತ್ತು ಸಂಜೆ 6 ರಿಂದ 7. ಸ್ಥಳೀಯ ಅಲ್ಪದೂರ ಪ್ರಯಾಣಗಳು ಇಂದು ಫಲಪ್ರದವಾಗಿವೆ. ಹತ್ತಿರದ ನೆರೆಹೊರೆಯನ್ನು ಅನ್ವೇಷಿಸಿ ಅಥವಾ ಕಡೆಗಣಿಸಿದ ಸ್ಥಳೀಯ ಸಂಸ್ಥೆಗಳಿಗೆ ಭೇಟಿ ನೀಡಿ. ಮಧ್ಯಾಹ್ನದ ಸ್ವಯಂಪ್ರೇರಿತ ಡ್ರೈವ್ಗಳು ಭವಿಷ್ಯದ ಅವಕಾಶಗಳನ್ನು ತೆರೆದಿಡುತ್ತವೆ. ಪರಿಹಾರ: ಅಮೇಥಿಸ್ಟ್ ಆಭರಣ ಧರಿಸಿ. ಬೆಳಿಗ್ಗಿನ ಧ್ಯಾನದ ವೇಳೆ ಲ್ಯಾವೆಂಡರ್ ಧೂಪ ಸುಟ್ಟುಕೊಳ್ಳಿ. ಊಟದ ನಂತರ ಜೇನುತುಪ್ಪದೊಂದಿಗೆ ತಾಜಾ ಪುದೀನಾ ಚಹಾ ಸೇವಿಸಿ. ಇಂದು ನಿಮ್ಮ ದಿನ ಸ್ಪಷ್ಟತೆ, ಕ್ರಮಬದ್ಧತೆ ಮತ್ತು ಆಂತರಿಕ ಬೆಳವಣಿಗೆಯಿಂದ ತುಂಬಿರಲಿ. ನಮಸ್ಕಾರ ತುಲಾರೆ. ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಶುಕ್ರನ ಆಳ್ವಿಕೆಯ ತುಲಾ. ಇಂದು ನಿಮ್ಮ ಜೀವನದಲ್ಲಿ ಸಾಮರಸ್ಯ ಮತ್ತು ಸೌಂದರ್ಯ ಮುಖ್ಯವಾಗಿವೆ. ನೀವು ನಿರ್ಧಾರಗಳಲ್ಲಿ ಸಮತೋಲನವನ್ನು ಹುಡುಕುತ್ತೀರಿ ಮತ್ತು ನ್ಯಾಯದ ಮನೋಭಾವದಿಂದ ಸನ್ನಿವೇಶಗಳನ್ನು ಸುಂದರಗೊಳಿಸುತ್ತೀರಿ. ಇಂದು ಪ್ರಣಯದ ಸಂವಹನ ಸುಂದರವಾಗಿ ಹರಿಯುತ್ತದೆ. ಅವಿವಾಹಿತರು ಕಲಾತ್ಮಕ ಅಥವಾ ಸಾಮಾಜಿಕ ಸನ್ನಿವೇಶಗಳ ಮೂಲಕ ಸಂಭವ್ಯ ಪಾಲುದಾರರನ್ನು ಆಕರ್ಷಿಸುತ್ತಾರೆ. ದಂಪತಿಗಳು ಭವಿಷ್ಯದ ಯೋಜನೆಗಳನ್ನು ಒಟ್ಟಿಗೆ ಚರ್ಚಿಸುವುದರ ಮೂಲಕ ಪ್ರಯೋಜನ ಪಡೆಯುತ್ತಾರೆ. ಅಗತ್ಯ ಬದಲಾವಣೆಗಳ ಬದಲು ಸಂಗಾತಿಯ ವಿಶಿಷ್ಟ ಗುಣಗಳಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ. ಬುಧನ ಸೋಮವಾರದ ಪ್ರಭಾವವು ಚಿಂತನಾಶೀಲ ಸಂವಹನವನ್ನು ಉತ್ತೇಜಿಸುತ್ತದೆ. ವೈಯಕ್ತಿಕ ನಿರ್ಧಾರಗಳನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸಿ. ಇಂದಿನ ಸಾಮರಸ್ಯದ ಶಕ್ತಿಯಡಿಯಲ್ಲಿ ಸಹಯೋಗ ಯೋಜನೆಗಳು ಬೆಳೆಯುತ್ತವೆ. ನಿಮ್ಮ ಮಧ್ಯಸ್ಥಿಕಾ ಕೌಶಲಗಳು ಕೆಲಸದ ಸ್ಥಳದ ಉದ್ವಿಗ್ನತೆಗಳನ್ನು ಸಮಾಧಾನಿಸುತ್ತವೆ. ಸೃಜನಾತ್ಮಕ ಪ್ರಸ್ತುತಿಗಳತ್ತ ಗಮನಹರಿಸಿ. ಆರೋಗ್ಯದ ದೃಷ್ಟಿಯಿಂದ ಪುನಶ್ಚೈವರಿಕ್ಯ ಅಭ್ಯಾಸಗಳೊಂದಿಗೆ ಸಕ್ರಿಯ ಚಲನೆಯನ್ನು ಸಮತೋಲನಗೊಳಿಸಿ. ಬೆಳಗ್ಗೆ ಯೋಗ ಅಥವಾ ಸ್ಟ್ರೆಚಿಂಗ್ ಸಂಗ್ರಹಿತ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಸರಿಯಾದ ಜಲಸಂಚಯನದ ಮೂಲಕ ಮೂತ್ರಪಿಂಡದ ಆರೈಕೆ ಮಾಡಿ. ಸಾಮಾಜಿಕ ಸಂಪರ್ಕಗಳು ಭಾವನಾತ್ಮಕ ತೃಪ್ತಿಯನ್ನು ತರುತ್ತವೆ. ನಿಮ್ಮ ಸಹಾನುಭೂತಿ ಸ್ನೇಹಿತರಿಗೆ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಇತರರ ಭಾರವನ್ನು ಪೂರ್ಣವಾಗಿ ಹೊತ್ತುಕೊಳ್ಳಬೇಡಿ. ಮಿತಿಗಳನ್ನು ರಚಿಸಿ. ಮಧ್ಯಾಹ್ನದ ವೇಳೆಯಲ್ಲಿ ಅಲ್ಪಾವಧಿ ಪ್ರಯಾಣಗಳು ಸ್ಫೂರ್ತಿಯನ್ನು ನೀಡಬಹುದು. ಸ್ಥಳೀಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿಮ್ಮ ಸೃಜನಾತ್ಮಕತೆಯನ್ನು ಉತ್ತೇಜಿಸುತ್ತವೆ. ಅದೃಷ್ಟ ಸಂಖ್ಯೆಗಳು 7, 15, 23, 41. ಪ್ರಮುಖ ನಿರ್ಧಾರಗಳಿಗಾಗಿ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಉತ್ತಮ ಸಮಯ. ಪರಿಹಾರ: ಹೃದಯದ ಬಳಿ ಗುಲಾಬಿ ಸ್ಫಟಿಕ ಧರಿಸಿ. ಸಂಜೆ ಧ್ಯಾನದ ವೇಳೆ ಶ್ರೀಗಂಧ ಧೂಪ ಸುಟ್ಟುಕೊಳ್ಳಿ. ಶುಕ್ರಶಕ್ತಿಗಾಗಿ ದಾಳಿಂಬೆ ರಸ ಸೇವಿಸಿ. ಬೆಳಗ್ಗಿನ ಪ್ರಾರ್ಥನೆಗಾಗಿ ಪೂರ್ವಕ್ಕೆ ಮುಖ ಮಾಡಿ. ದೇವಾಲಯಗಳು ಅಥವಾ ಹಿರಿಯ ನೆರೆಹೋರಿಗಳಿಗೆ ಬಿಳಿ ಹೂವುಗಳನ್ನು ದಾನ ಮಾಡಿ. ಇಂದು ನಿಮ್ಮ ದಿನ ಸಮತೋಲನ, ಸೌಂದರ್ಯ ಮತ್ತು ಸಂಬಂಧಗಳಿಂದ ಬೆಳಗಲಿ. ನಮಸ್ಕಾರ ವೃಶ್ಚಿಕರೇ. ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಪರಿವರ್ತಕ ಮಂಗಳ ಮತ್ತು ನಿಗೂಢ ಪ್ಲೂಟೋದಿಂದ ಆಳಲ್ಪಡುವ ವೃಶ್ಚಿಕ, ಇಂದು ನಿಮ್ಮ ಭಾವನಾತ್ಮಕ ಆಳ ಮತ್ತು ಪುನರುತ್ಪಾದಕ ಶಕ್ತಿ ಹೆಚ್ಚು ಪ್ರಬಲವಾಗಿದೆ. ನಿಮ್ಮ ಅಂತಃಪ್ರಜ್ಞೆಯ ಸ್ವಭಾವವು ಆಳವಾದ ವೈಯಕ್ತಿಕ ರೂಪಾಂತರಗಳಿಗೆ ಮತ್ತು ನಿಖರವಾದ ಒಳನೋಟಗಳಿಗೆ ದಾರಿ ತೋರಿಸುತ್ತದೆ. ಭಾವೋದ್ವೇಗ ಪ್ರವಾಹಗಳು ಇಂದು ತೀವ್ರವಾಗಿ ಹರಿಯುತ್ತವೆ. ಆತ್ಮೀಯ ಬಂಧಗಳು ಗಾಢಗೊಳ್ಳುತ್ತವೆ. ಒಂಟಿಗಳು ಸೂಕ್ಷ್ಮ ಕಾಂತೀಯತೆಯಿಂದ ನಿಗೂಢ ಮತ್ತು ಕುತೂಹಲಿಕಾರಿ ವ್ಯಕ್ತಿತ್ವಗಳನ್ನು ಆಕರ್ಷಿಸುತ್ತಾರೆ. ದಂಪತಿಗಳು ಖಾಸಗಿ ಕ್ಷಣಗಳಲ್ಲಿ ಭಾವನಾತ್ಮಕ ಆಳವನ್ನು ಒಟ್ಟಿಗೆ ಅನ್ವೇಷಿಸುವುದರಿಂದ ಪ್ರಯೋಜನ ಪಡೆಯುತ್ತಾರೆ. ಅಸೂಯೆ ಬದಲಾಗಿ ಅಂತರ್ಬೋಧೆಯ ಬುದ್ಧಿವಂತಿಕೆಯನ್ನು ನಂಬಿ. ಸೋಮವಾರದ ಚಂದ್ರನ ಶಕ್ತಿ ನಿಮ್ಮ ತನಿಖಾ ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತದೆ. ಒಳನೋಟಗಳನ್ನು ನಂಬಿ. ಇಂದು ನಿಮ್ಮ ಪರಿವರ್ತನಾ ಶಕ್ತಿಗಳು ಗರಿಷ್ಠ ತೀವ್ರತೆಯನ್ನು ತಲುಪುತ್ತವೆ. ಹಳೆಯ ನಂಬಿಕೆಗಳನ್ನು ಬಿಡಲು ಇದು ಸೂಕ್ತ ಸಮಯ.
ಆಳದ ತಿಳುವಳಿಕೆ ಬಂದಾಗ ಶಾಂತವಾಗಿ ಕ್ರಮ ಕೈಗೊಳ್ಳಿ. ತೆರೆಮರೆಯ ಕೆಲಸ ಇಂದು ನೊಂದಾರ್ಹ ಪ್ರಗತಿಯನ್ನು ನೀಡುತ್ತದೆ. ನಿಮ್ಮ ವಿಶ್ಲೇಷಣಾತ್ಮಕ ಕೌಶಲ್ಯಗಳು ಇತರರು ತಪ್ಪಿಸಿಕೊಂಡ ಪರಿಹಾರಗಳನ್ನು ಬಹಿರಂಗಗೊಳಿಸುತ್ತವೆ. ಗಮನ ಸೆಳೆಯುವುದರ ಬದಲು ವಿಶ್ವಸನೀಯ ಸಹೋದ್ಯೋಗಿಗಳೊಂದಿಗೆ ಶ್ರದ್ಧಿಲ್ಲದೆ ಸಹಕರಿಸಿ. ಕಾರ್ಯತಂತ್ರ ಯೋಜನೆಗಳು ತಕ್ಷಣದ ಕ್ರಮದ ಮೇಲೆ ಹೆಚ್ಚು ಫಲ ತರುತ್ತವೆ. ಜಲಸಂಚರಣ ಮತ್ತು ಉಸಿರಾಟದ ವ್ಯಾಯಾಮಗಳ ಮೂಲಕ ಆಂತರಿಕ ಶುದ್ಧೀಕರಣಕ್ಕೆ ಆದ್ಯತೆ ಕೊಡಿ. ಇಂದು ಶಕ್ತಿಮಟ್ಟಗಳು ಏರಿಳಿತಗೊಳ್ಳುತ್ತವೆ. ಸಮತೋಲನ ವಿಶ್ರಾಂತಿಯ ಅವಧಿಗಳನ್ನು ಸೇರಿಸಿ. ಸಂಜೆ ಧ್ಯಾನ ಅಥವಾ ಸೌಮ್ಯ ಯೋಗ ಭಾವನಾತ್ಮಕ ಸಮತೋಲನ ಮತ್ತು ದೈಹಿಕ ಚೇತರಿಕೆಯನ್ನು ಬೆಂಬಲಿಸುತ್ತವೆ. ತೀವ್ರ ಭಾವನೆಗಳು ಮೇಲ್ಪತ್ರಿಕೆಗೆ ಬರುತ್ತವೆ. ತಕ್ಷಣದ ಪ್ರತಿಕ್ರಿಯೆ ಬದಲಾಗಿ ಎಚ್ಚರಿಕೆಯಿಂದ ಸಂಸ್ಕರಿಸಿ. ಪ್ರಾಮಾಣಿಕ ಸಂಭಾಷಣೆಗಳು ಕುಟುಂಬ ಸಂಬಂಧಗಳನ್ನು ಗಾಢಗೊಳಿಸುತ್ತವೆ. ನಿಮ್ಮ ಸಹಾನುಭೂತಿ ಇತರರನ್ನು ಆಕರ್ಷಿಸುತ್ತದೆ. ಆದರೆ ಭಾವನಾತ್ಮಕ ಶಕ್ತಿಯನ್ನು ಕಾಪಾಡಿಕೊಳ್ಳಲು ಆರೋಗ್ಯಕರ ಮಿತಿಗಳನ್ನು ಸ್ಥಾಪಿಸಿ. ಅದೃಷ್ಟಾಂಕಗಳು 7, 14, 23, 41. ಸಂಶೋಧನಾ ಆಧಾರಿತ ನಿರ್ಧಾರಗಳು ಮತ್ತು ತಾಳ್ಮೆಯ ವೀಕ್ಷಣೆ ಇಂದು ಫಲಪ್ರದ. ಮರೆತು ಹೋದ ಪ್ರಾಜೆಕ್ಟ್ಗಳಲ್ಲಿ ಅಡಗಿರುವ ಅವಕಾಶಗಳು ಮತ್ತೆ ಹೊರಬರುತ್ತವೆ. ನಿಜವಾದ ದುರ್ಬಲತೆಯ ಮೂಲಕ ಸಂಪರ್ಕಗಳನ್ನು ಆಕರ್ಷಿಸಿ. ಬುಧವಾರದ ಪ್ರಭಾವದಿಂದ ಇಂದು ಪ್ರಮುಖ ಪ್ರಯಾಣಗಳನ್ನು ಮುಂದೂಡಿ. ನೀರಿನ ಮೂಲಗಳ ಬಳಿ ಸ್ಥಳೀಯ ಪರೀಕ್ಷಣೆಗಳು ಅನಿರೀಕ್ಷಿತ ಆವಿಷ್ಕಾರಗಳನ್ನು ತರುತ್ತವೆ. ಪರಿಚಿತ ಪ್ರದೇಶದೊಳಗಿನ ಸಣ್ಣ ಪ್ರಯಾಣಗಳು ಹೆಚ್ಚು ಫಲಪ್ರದ. ಪರಿಹಾರ: ತಿರುವಿನ ಗಂಡಾರ ವಸ್ತ್ರ ಧರಿಸಿ, ರಕ್ಷಣೆಗಾಗಿ ಒಬ್ಸಿಡಿಯನ್ ವರೆಯಿ, ರಾತ್ರಿ 8 ಗಂಟೆಗೆ ಉತ್ತರಕ್ಕೆ ಮುಖ ಮಾಡಿ ಗಂಧದ ಧೂಪದಿಂದ ಧ್ಯಾನಿಸಿ. ಚೈತನ್ಯಕ್ಕಾಗಿ ದಾಳಿಂಬೆ ರಸ ಕುಡಿಯಿರಿ. ಇಂದು ನಿಮ್ಮ ದಿನ ಪರಿವರ್ತನೆ, ಆಳ ಮತ್ತು ಸಮತೋಲನದಿಂದ ತುಂಬಿರಲಿ. ನಮಸ್ಕಾರ ಧನುರಾಶಿಯವರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಗುರುವಿನ ಆಳ್ವಿಕೆಯ ಧನು, ಇಂದು ನಿಮ್ಮ ಸಾಹಸಮಯ ಮನೋಭಾವ ಮತ್ತು ತಾತ್ವಿಕ ಕುತೂಹಲವು ಹೆಚ್ಚು ಪ್ರಬಲವಾಗಿದೆ. ನಿಮ್ಮ ಅಗ್ನಿಯಂಶವು ಹೊಸ ಅನುಭವಗಳ ಮೂಲಕ ಸತ್ಯವನ್ನು ಹುಡುಕಲು ನಿಮಗೆ ಧೈರ್ಯ ಮತ್ತು ಉತ್ಸಾಹವನ್ನು ನೀಡುತ್ತದೆ. ಆಳವಾದ ತಾತ್ವಿಕ ಸಂಭಾಷಣೆಗಳು ಪ್ರಣಯ ಬಂಧಗಳನ್ನು ಗಟ್ಟಿಗೊಳಿಸುತ್ತವೆ. ಒಂಟಿಗಳು ಬೌದ್ಧಿಕ ಕುತೂಹಲದ ಮೂಲಕ ಪಾಲುದಾರರನ್ನು ಆಕರ್ಷಿಸುತ್ತಾರೆ. ದಂಪತಿಗಳು ಭವಿಷ್ಯದ ಪ್ರಯಾಣ ಯೋಜನೆಗಳು ಅಥವಾ ಹಂಚಿಕೆಯ ಕಲಿಕೆಯ ಗುರಿಗಳನ್ನು ಚರ್ಚಿಸುವ ಮೂಲಕ ಸಂಬಂಧವನ್ನು ಗಾಢಗೊಳಿಸಬಹುದು. ನಿಮ್ಮ ನಂಬಿಕೆಗಳನ್ನು ಬಲವಾಗಿ ಬೋಧಿಸುವುದನ್ನು ತಪ್ಪಿಸಿ, ಸಂವಾದವನ್ನು ವಿನಯದಿಂದ ನಿರ್ವಹಿಸಿ. ಇಂದು ಸಹಕಾರಿ ಯೋಜನೆಗಳು ಪ್ರಮುಖವಾಗುತ್ತವೆ. ನಿಮ್ಮ ಅಂತಾರಾಷ್ಟ್ರೀಯ ದೃಷ್ಟಿಕೋನವು ತಂಡದ ಚರ್ಚೆಗಳಲ್ಲಿ ಮೌಲ್ಯವಾದಿದೆ. ಸಹೋದ್ಯೋಗಿಗಳಿಗೆ ಮಾರ್ಗದರ್ಶನ ನೀಡುವುದರಿಂದ ನಿಮ್ಮ ಪ್ರಭಾವ ವಿಸ್ತರಿಸುತ್ತದೆ. ಗಡುವಿನ ಸಮಯದಲ್ಲಿ ಅತಿಯಾದ ಭರವಸೆ ನೀಡಬೇಡಿ. ಬುಧನ ಸಲಹೆಯಂತೆ ಎಚ್ಚರಿಕೆಯಿಂದ ಯೋಜನೆ ಮಾಡಿ. ನಿತ್ಯದ ಸೌಮ್ಯ ಸ್ಟ್ರೆಚಿಂಗ್ ಮತ್ತು ಮನಸ್ಸಿನ ನಡೆಗೆ ಧ್ಯಾನವು ನಿಮ್ಮ ಸಾಹಸಮಯ ಮನೋಭಾವಕ್ಕೆ ಆಧಾರ ನೀಡುತ್ತದೆ. ಜಲಸಂಚಯನಕ್ಕೆ ಆದ್ಯತೆ ನೀಡಿ. ಇದು ಮಾನಸಿಕ ಸ್ಪಷ್ಟತೆಯನ್ನು ಬೆಂಬಲಿಸುತ್ತದೆ. ಜೀರ್ಣಕ್ರಿಯೆಯ ಸಮತೋಲನಕ್ಕೆ ಅನಾರೋಗ್ಯಕರ ಆಹಾರಗಳನ್ನು ತಗ್ಗಿಸಿ. ಜರ್ನಲಿಂಗ್ ಅಥವಾ ಕಲಾತ್ಮಕ ಅಭಿವ್ಯಕ್ತಿಯ ಮೂಲಕ ಇತ್ತೀಚಿನ ಭಾವನಾತ್ಮಕ ಒಳನೋಟಗಳನ್ನು ಪ್ರಕ್ರಿಯಿಸಿ. ತಾತ್ಕಾಲಿಕ ನಿರಾಶೆಗಳನ್ನು ಒಪ್ಪಿಕೊಳ್ಳಿ ಮತ್ತು ಹತಾಶೆ ಹೊರಡಬೇಡಿ. ನಿಮ್ಮ ಆಶಾವಾದಿ ಸ್ವಭಾವವು ಮುಂದಿನ ದಿಕ್ಕಿನ ದಾರಿ ತೋರಿಸುತ್ತದೆ. ಕುಟುಂಬ ಸಂಪರ್ಕಗಳು ಸ್ಥಿರತೆಯನ್ನು ಒದಗಿಸುತ್ತವೆ. ಅದೃಷ್ಟದ ಸಂಖ್ಯೆಗಳು 7, 16, 23, 31 ಮತ್ತು 44. ಶೈಕ್ಷಣಿಕ ಅನ್ವೇಷಣೆಗಳು ಮತ್ತು ಅಂತರ್ಸಾಂಸ್ಕೃತಿಕ ಸಂಪರ್ಕಗಳ ಮೂಲಕ ಇಂದು ಅದೃಷ್ಟ ಹರಿಯುತ್ತದೆ. ಅನಿಶ್ಚಿತ ಬುದ್ಧಿವಂತಿಕೆ ಸಾಂದರ್ಭಿಕ ಸಂಭಾಷಣೆಗಳಲ್ಲಿ ಬರುತ್ತದೆ. ಬುಧನ ಪ್ರಭಾವದಿಂದ ಇಂದು ಪ್ರಮುಖ ಪ್ರಯಾಣಗಳನ್ನು ಮುಂದೂಡಿ. ನಗರ ಒಳಗಿನ ಸ್ಥಳೀಯ ಪರಿಶೋಧನೆಗಳು ಗುಪ್ತರತ್ನಗಳನ್ನು ಬಹಿರಂಗಪಡಿಸಬಹುದು. ಪರಿಹಾರ: ಗಾಢ ನೇರ ನೀಲಿ ಅಥವಾ ರಾಯಲ್ ನೀಲಿ ಬಣ್ಣ ಧರಿಸಿ. ಬೆಳಿಗ್ಗೆ 11 ರಿಂದ 12 ಗಂಟೆವರೆಗೆ ಅಮೆಥಿಸ್ಟ್ ಸ್ಫಟಿಕದಿಂದ ಧ್ಯಾನ ಮಾಡಿ. ಅಧ್ಯಯನದ ವೇಳೆ ಶ್ರೀಗಂಧದ ಧೂಪ ಸುಟ್ಟುಕೊಳ್ಳಿ. ಆಹಾರದಲ್ಲಿ ಅರಿಶಿಣ ಸೇರಿಸಿ. ನಮಸ್ಕಾರ ಮಕರರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಶನಿಯ ಶಕ್ತಿಯಿಂದ ಆಳಲ್ಪಡುವ ಮಕರ, ಇಂದು ನಿಮ್ಮ ದೃಢನಿಶ್ಚಯ ಮತ್ತು ಮಹತ್ವಾಕಾಂಕ್ಷೆ ಸ್ಪಷ್ಟವಾಗಿ ಕಾಣುತ್ತದೆ. ಭೂಮಿಯ ಪ್ರಾಯೋಗಿಕ ಶಕ್ತಿ ನಿಮ್ಮ ನಾಯಕತ್ವವನ್ನು ಶಿಸ್ತುಬದ್ಧ ಕ್ರಿಯೆಯ ಮೂಲಕ ಬೆಳೆಸುತ್ತದೆ. ಉದ್ದೇಶಪೂರ್ವಕ ರೂಪಾಂತರಕ್ಕೆ ಇದು ಅನುಕೂಲಕರ ದಿನ. ಗಂಭೀರ ಸಂಬಂಧ ಚರ್ಚೆಗಳು ತಮಾಷೆಯ ಸಂವಹನದಿಂದ ಸಮತೋಲನಕ್ಕೆ ಬರುತ್ತದೆ. ಒಂಟಿಗಳು ನಿಜವಾದ ವ್ಯಕ್ತಿತ್ವ ಅಭಿವ್ಯಕ್ತಿಯಿಂದ ಪಾಲುದಾರರನ್ನು ಆಕರ್ಷಿಸುತ್ತಾರೆ. ದಾಂಪತ್ಯಗಳು ಸೃಜನಶೀಲ ಹಂಚಿಕೆಯ ಚಟುವಟಿಕೆಗಳಿಂದ ನವೀಕೃತ ಉತ್ಸಾಹ ಮತ್ತು ಪರಸ್ಪರ ತಿಳುವಳಿಕೆಯನ್ನು ಕಂಡುಕೊಳ್ಳುತ್ತಾರೆ. ಆಂತರಿಕ ಬುದ್ಧಿವಂತಿಕೆ ಇಂದು ನಿಜವಾದ ಸ್ವ ಅಭಿವ್ಯಕ್ತಿಯನ್ನು ಬಯಸುತ್ತದೆ. ಹಳೆಯ ನಂಬಿಕೆಗಳನ್ನು ಪ್ರಶ್ನಿಸಿ.
ಪ್ರಾಮಾಣಿಕ ಸ್ವಪ್ರತಿಬಿಂಬದ ಮೂಲಕ ವೈಯಕ್ತಿಕ ತಿಳುವಳಿಕೆಯಲ್ಲಿ ಪ್ರಗತಿ ಕಾಣುತ್ತದೆ. ನಿಮ್ಮ ಮೂಲ ಮೌಲ್ಯಗಳನ್ನು ಪ್ರಸ್ತುತ ದಿಕ್ಕಿನೊಂದಿಗೆ ಮರುಜೋಡಣೆ ಮಾಡಿ. ಇಂದು ಸಹಕಾರಿ ತಂಡದ ಕೆಲಸಕ್ಕೆ ಆದ್ಯತೆ ನೀಡಿ. ನಿಮ್ಮ ವಿಶ್ಲೇಷಣಾತ್ಮಕ ಕೌಶಲ್ಯಗಳು ಸಂಕ್ಲಿಷ್ಟ ಸಮಸ್ಯೆಗಳ ಒಗಡುಗಳನ್ನು ಪರಿಹರಿಸುತ್ತವೆ. ಕಿರಿಯರಿಗೆ ಮಾರ್ಗದರ್ಶನ ನೀಡುವುದರಿಂದ ನಿಮ್ಮ ವೃತ್ತಿಪರ ಖ್ಯಾತಿ ಬೆಳೆಯುತ್ತದೆ. ಸೃಜನಶೀಲ ಸಮಸ್ಯಾ ಪರಿಹಾರಗಳು ಅನಿರೀಕ್ಷಿತ ಪ್ರಗತಿಯನ್ನು ತರುತ್ತವೆ. ಹೊರಾಂಗಣ ಧ್ಯಾನ ಮತ್ತು ತಾಜಾ ಗಾಳಿ ನಿಮ್ಮ ಮಾನಸಿಕ ಆರೋಗ್ಯಕ್ಕೆ ಸಹಾಯ ಮಾಡುತ್ತವೆ. ಸಂಗ್ರಹಿತ ಒತ್ತಡವನ್ನು ಬಿಡುಗಡೆ ಮಾಡಲು ಸೌಮ್ಯ ಹಿಗ್ಗುವ ವ್ಯಾಯಾಮಗಳನ್ನು ಸೇರಿಸಿ. ಕಾರ್ಯನಿರತ ವೇಳಾಪಟ್ಟಿಯಲ್ಲಿ ಜಲಸಂಚಲನಕ್ಕೆ ಜಾಗೃತರಾಗಿ. ಸಂಜೆ ವಿಶ್ರಾಂತಿ ಆಚರಣೆಗಳು ಶಕ್ತಿಯನ್ನು ಪುನರ್ಸ್ಥಾಪಿಸುತ್ತವೆ. ಆತ್ಮಾವಲೋಕನವು ಗುಪ್ತ ಭಾವನಾತ್ಮಕ ಮಾದರಿಗಳನ್ನು ಬಹಿರಂಗಪಡಿಸುತ್ತದೆ. ಪ್ರಾಮಾಣಿಕ ದುರ್ಬಲ ಸಂವಹನಗಳಿಂದ ಕುಟುಂಬ ಸಂಬಂಧಗಳು ಗಾಢಗೊಳ್ಳುತ್ತವೆ. ಪರಿಪೂರ್ಣತಾವಾದಿ ನಿಪೇಕ್ಷೆಗಳನ್ನು ಬಿಡುವುದರಿಂದ ಸಂತೋಷ ಮತ್ತು ಸ್ವಾತಂತ್ರ್ಯ ಹೊರಹೊಮ್ಮುತ್ತದೆ. ಅದೃಷ್ಟ ಸಂಖ್ಯೆಗಳು 7, 23, 41, 56. ಸಂಬಂಧ ಹೂಡಿಕೆ ಮತ್ತು ಭಾವನಾತ್ಮಕ ಸಂಪರ್ಕಗಳಿಗೆ ಇಂದು ಅದೃಷ್ಟ ಒಲವು ತೋರುತ್ತದೆ. ಹಸಿರು ಮತ್ತು ಬೆಳ್ಳಿ ಬಣ್ಣಗಳು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಒಳ್ಳೆಯ ಸಮಯಗಳು ಬೆಳಗ್ಗೆ 10 ಗಂಟೆ ಮತ್ತು ಸಂಜೆ 6:30ರವರೆಗೆ. ಕಡಿಮೆ ದೂರದ ಸ್ವಯಂ ಪ್ರೇರಿತ ಅನ್ವೇಷಣೆಗಳು ಇಂದು ಫಲಪ್ರದ. ಸ್ಥಳೀಯ ಸಾಂಸ್ಕೃತಿಕ ತಾವಣಗಳು ಗುಪ್ತ ಸ್ಫೂರ್ತಿಯನ್ನು ನೀಡಬಹುದು. ದೂರದ ಕಟಿಬದ್ಧತೆಗಳನ್ನು ಮುಂದೂಡಿ. ಪರಿಹಾರ: ಹೃದಯ ಚಕ್ರದ ಬಳಿ ಗುಲಾಬಿ ಸ್ಫಟಿಕ ಧರಿಸಿ. ಸಂಜೆ ಮಧ್ಯಾಹ್ನದ ವೇಳೆ ಲ್ಯಾವೆಂಡರ್ ಧೂಪ ಸುಟ್ಟುಕೊಳ್ಳಿ. ಜೇನುತುಪ್ಪದೊಂದಿಗೆ ಬೆಚ್ಚಗಿನ ಗಿಡಮೂಲಿಕೆ ಚಹಾ ಸೇವಿಸಿ. ಇಂದು ನಿಮ್ಮ ದಿನವು ಉದ್ದೇಶಪೂರ್ಣತೆ, ಸಮತೋಲನ ಮತ್ತು ಆಂತರಿಕ ಶಾಂತಿಯಿಂದ ತುಂಬಿರಲಿ. ನಮಸ್ಕಾರ ಕುಂಭರೇ. ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಯುರೇನಸ್ನ ಪ್ರಭಾವದಿಂದ ಆಳಲ್ಪಡುವ ಕುಂಭ ಇಂದು ನಿಮ್ಮ ನವೀನ ಚಿಂತನೆ ಮತ್ತು ಮಾನವೀಯ ಆದರ್ಶಗಳು ಹೆಚ್ಚು ಪ್ರಬಲವಾಗಿವೆ. ನಿಮ್ಮ ಸ್ಥಿರವಾದ ಗಾಳಿಯ ಸ್ವಭಾವವು ಪರಂಪರೆಯನ್ನು ಪ್ರಶ್ನಿಸಿ ಕ್ರಾಂತಿಕಾರಿ ಬದಲಾವಣೆಗೆ ದಾರಿ ಮಾಡುತ್ತದೆ. ಸಾಮಾಜಿಕ ಪರಿವರ್ತನೆಗೆ ನೀವು ದಾರ್ಶನಿಕ ವೇಗವರ್ಧಕನಂತೆ ಕಾರ್ಯನಿರ್ವಹಿಸುತ್ತೀರಿ. ಇಂದು ಬೌದ್ಧಿಕ ಸಂಪರ್ಕವು ಪ್ರಣಯವಾಸಕ್ತಿಯನ್ನು ಹುಟ್ಟುಹಾಕುತ್ತದೆ. ಸಂವಾದಗಳು ಭಾವನಾತ್ಮಕ ಆಳಕ್ಕೆ ದಾರಿ ಮಾಡುತ್ತವೆ. ಅವಿವಾಹಿತರು ಭವಿಷ್ಯದ ಕನಸುಗಳು ಮತ್ತು ಮಾನವೀಯ ಗುರಿಗಳನ್ನು ಚರ್ಚಿಸುವ ಮೂಲಕ ಸಂಬಂಧವನ್ನು ಆರಂಭಿಸಬಹುದು. ದಂಪತಿಗಳು ಹಂಚಿದ ಉದ್ದೇಶಗಳ ಬಗ್ಗೆ ಮಾತನಾಡಿ ಸಮನ್ವಯವನ್ನು ಗಟ್ಟಿಗೊಳಿಸಬಹುದು. ಸ್ವಾಮ್ಯ ಸೂಚಕ ನಡವಳಿಕೆಗಳನ್ನು ತಪ್ಪಿಸಿ. ಸ್ವಾತಂತ್ರ್ಯ ಮತ್ತು ಗೌರವ ಆಳವಾದ ಅನ್ಯೋನ್ಯತೆಯನ್ನು ಬೆಳೆಸುತ್ತವೆ. ತಂಡದ ಬುದ್ಧಿಮತ್ತೆಯ ಅವಧಿಗಳು ಕೆಲಸದ ಸ್ಥಳದಲ್ಲಿ ಸವಾಲುಗಳಿಗೆ ನವೀನ ಪರಿಹಾರಗಳನ್ನು ತರುತ್ತವೆ. ನೀವು ಕಂಡುಹಿಡಿಯುವ ಮಾದರಿಗಳು ಮತ್ತು ಪ್ರಾಯೋಗಿಕ ಸಲಹೆಗಳು ನಿಮ್ಮ ವೃತ್ತಿಪರ ಮೌಲ್ಯವನ್ನು ಹೆಚ್ಚಿಸುತ್ತವೆ. ಸಾಂಪ್ರದಾಯಿಕ ಪ್ರಕ್ರಿಯೆಗಳಿಗೆ ಪ್ರಾಯೋಗಿಕ ಪರಿಷ್ಕಾರಗಳನ್ನು ಪ್ರಸ್ತಾಪಿಸಿ. ಸಹೋದ್ಯೋಗಿಗಳಿಗೆ ಮಾರ್ಗದರ್ಶನ ನೀಡುವುದರಿಂದ ನಿಮ್ಮ ಪ್ರಭಾವ ವಿಸ್ತರಗೊಳ್ಳುತ್ತದೆ. ಇಂದು ಮಾನಸಿಕ ಪ್ರಚೋದನೆ ಮುಖ್ಯ. ಒಗಟು, ಕಲಿಕಾ ಚಟುವಟಿಕೆಗಳು ಅಥವಾ ಸೃಜನಶೀಲ ಸಮಸ್ಯಾ ಪರಿಹಾರದಲ್ಲಿ ತೊಡಗಿಸಿಕೊಳ್ಳಿ. ತಾಜಾ ಗಾಳಿ ಮತ್ತು ಸಣ್ಣ ನಡಿಗೆಗಳು ನಿಮ್ಮ ಮನಸ್ಸಿಗೆ ಹೊಸ ಆಲೋಚನೆಗಳನ್ನು ತರಲು ಸಹಾಯ ಮಾಡುತ್ತವೆ. ಜಲಸಂಚಯನಕ್ಕೆ ಗಮನಹರಿಸಿ. ಸಂಘರ್ಷದ ಸಂದರ್ಭಗಳಲ್ಲಿ ಸಹಾನುಭೂತಿ ಕಾಪಾಡಿಕೊಳ್ಳುವಾಗಲೂ ಭಾವನಾತ್ಮಕ ಬೇರ್ಪಡಿಗೆಯನ್ನು ಅಭ್ಯಾಸ ಮಾಡಿ. ಇದು ನಿಮ್ಮ ಶಕ್ತಿಯನ್ನು ಉಳಿಸುತ್ತದೆ. ಸ್ಥಳೀಯ ನೆಟ್ವರ್ಕಿಂಗ್ ಕಾರ್ಯಕ್ರಮಗಳು ಮತ್ತು ಸಮುದಾಯ ಕೂಟಗಳು ಇಂದು ಫಲಪ್ರದ. ಸಣ್ಣ ಅಲ್ಪದೂರ ಪ್ರಯಾಣಗಳು ಸಮಮನಸ್ಕರನ್ನು ಪರಿಚಯಿಸಬಹುದು. ನಮಸ್ಕಾರ ಮೀನರೇ. ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನೆಪ್ಚ್ಯೂನ್ ಆಳ್ವಿಕೆಯ ಮೀನ. ಇಂದು ನಿಮ್ಮ ಅಂತರ್ಭೂತಿ ಮತ್ತು ಅಪರಿಮಿತ ಸಹಾನುಭೂತಿ ಹೆಚ್ಚು ಪ್ರಬಲವಾಗಿದೆ. ನಿಮ್ಮ ಕಲಾತ್ಮಕ ಸಂವೇದನೆ ಮತ್ತು ಆಳವಾದ ಭಾವನಾತ್ಮಕ ಬುದ್ಧಿವಂತಿಕೆ ನಿಮ್ಮನ್ನು ಸತ್ಯಗಳತ್ತ ಮತ್ತು ಗುಪ್ತ ಅರ್ಥಗಳತ್ತ ಕರೆದೊಯ್ಯುತ್ತವೆ. ಪ್ರಣಯದ ಕನಸುಗಳು ಅನಿರೀಕ್ಷಿತವಾಗಿ ಹೊರಬರಬಹುದು. ಒಂಟಿ ಮೀನರು ನಿಜವಾದ ದುರ್ಬಲತೆ ಮತ್ತು ಕಲಾತ್ಮಕ ಅಭಿವ್ಯಕ್ತಿಯಿಂದ ಪಾಲುದಾರರನ್ನು ಆಕರ್ಷಿಸುತ್ತಾರೆ. ದಾಂಪತ್ಯಗಳು ಪದಗಳಿಗಿಂತ ಸೃಜನಶೀಲ ಸಂಕೇತಗಳ ಮೂಲಕ ಭಾವನೆಗಳನ್ನು ಹಂಚಿಕೊಳ್ಳುವಾಗ ಸಂಬಂಧ ಗಾಢಗೊಳ್ಳುತ್ತದೆ. ಸೋಮವಾರದ ಚಂದ್ರನ ಶಕ್ತಿ ಧ್ಯಾನ ಮತ್ತು ಆಂತರಿಕ ಪರಿಶೋಧನೆಗೆ ಅನುಕೂಲವಾಗಿದೆ. ನಿಮ್ಮ ಉಪಪ್ರಜ್ಞೆಯ ಸಂದೇಶಗಳನ್ನು ನಂಬಿ. ಇಂದಿನ ಶಕ್ತಿಯಿಂದ ಸಹಯೋಗಿ ಪ್ರಾಜೆಕ್ಟ್ಗಳು ಬೆಳೆಯುತ್ತದೆ. ನಿಮ್ಮ ಸಹಾನುಭೂತಿ ಕೆಲಸದ ಸ್ಥಳದ ಉದ್ವಿಗ್ನತೆಗಳನ್ನು ಸೌಮ್ಯವಾಗಿ ಪರಿಹರಿಸುತ್ತದೆ.
ವಿಶ್ಲೇಷಣಾತ್ಮಕ ಚಿಂತನೆಗಳ ಬದಲು ನಿಮ್ಮ ಪ್ರವೃತ್ತಿಯನ್ನು ನಂಬಿದಾಗ ಸೃಜನಶೀಲ ಪರಿಹಾರಗಳು ಹೊರಹೊಮ್ಮುತ್ತವೆ. ಆರೋಗ್ಯದ ದೃಷ್ಟಿಯಿಂದ ನೀರಿನ ಆಧಾರಿತ ವ್ಯಾಯಾಮಗಳು ಮತ್ತು ಮೃದು